ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಗುಜ್ಜಾಡಿ ಸ್ವರ್ಣ ಜ್ಯುವೆಲ್ಲರ್ಸ್ ವತಿಯಿಂದ ಪತ್ರಿಕಾಗೋಷ್ಠಿ ಜರುಗಿತು. ಈ ಕುರಿತು ಸ್ವರ್ಣ ಜ್ಯುವೆಲ್ಲರ್ಸ್ನ ವ್ಯವಸ್ಥಾಪಕರಾದ ಗುರುದತ್ ನಾಯಕ್ರವರು ಮಾತನಾಡಿ 1964ರಲ್ಲಿ ಉಡುಪಿಯಲ್ಲಿ ದಿವಂಗತ ಗುಜ್ಜಾಡಿ ನರಸಿಂಹ ನಾಯಕ್ ಅವರಿಂದ ಆರಂಭವಾದ ಗುಜ್ಜಾಡಿ ಸ್ವರ್ಣ ಜ್ಯುವೆಲ್ಲರ್ಸ್ ನೇರ, ಪ್ರಾಮಾಣಿಕ, ಪಾರದರ್ಶಕ ವ್ಯವಹಾರದೊಂದಿಗೆ ಗುಣಮಟ್ಟದ ಆಭರಣಗಳಿಗೆ ಕರ್ನಾಟಕದಲ್ಲಿ ಚಿರಪರಿಚಿತ ಹಾಗೂ ದೇಶ-ವಿದೇಶಗಳ 1 ಲಕ್ಷಕ್ಕೂ ಅಧಿಕ ಸಂತೃಪ್ತಿ ಗ್ರಾಹಕರಿಂದ ಪರಿಚಯಿಸಲ್ಪಟ್ಟ ಹೆಸರು ಸ್ವರ್ಣವು ತನ್ನ ಎಲ್ಲಾ ಶೋರೂಂಗಳಲ್ಲಿ BIS ಹಾಲ್ಮಾರ್ಕ್ನಿಂದ ಪ್ರಾಮಾಣೀಕೃತ ಚಿನ್ನ, ಬೆಳ್ಳಿ ಹಾಗೂ IGI ಪ್ರಾಮಾಣೀಕೃತ ವಜ್ರಾಭರಣಗಳನ್ನು ಮಾರಾಟ ಮಾಡುತ್ತಾ ಬರ್ತಾ ಇದೆ. ಒಂದು ಸಣ್ಣ ಮೂಗುತಿಯಿಂದ ಹಿಡಿದು ದೇವಸ್ಥಾನಗಳವರೆಗಿನ ದೈನಂದಿನ, ಪಾರಂಪರಿಕ, ಅಲಂಕಾರಿಕ, ಚಿನ್ನ, ಬೆಳ್ಳಿ ಮತ್ತು ವಜ್ರಾಭರಣಗಳನ್ನು ಅತ್ಯಂತ ಕಡಿಮೆ ಮಂಜೂರಿಯಲ್ಲಿ ತಯಾರಿಸಿ ನೀಡುವುದರ ಮೂಲಕ ಲಕ್ಷಾಂತರ ಗ್ರಾಹಕರ ಮನ ಗೆದ್ದಿದೆ. ಗ್ರಾಹಕರ ಒತ್ತಾಯದ ಮೇರೆಗೆ ಪ್ರಪ್ರಥಮ ಬಾರಿಗೆ ಭತ್ತದ ನಾಡು ಗಂಗಾವತಿಯಲ್ಲಿ ಸ್ವರ್ಣ ಜ್ಯುವೆಲ್ಲರ್ಸ್ ವತಿಯಿಂದ ಜನವರಿ 23ರಿಂದ 26ವರೆಗೆ ನಗರದ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಆಯೋಜಿಸಿದ್ದು, ಇಲ್ಲಿ ಆಭರಣಗಳನ್ನು ಖರೀದಿಸುವವರಿಗೆ ವಿಶೇಷ ರಿಯಾಯಿತಿಯನ್ನು ನೀಡಲಾಗುವುದೆಂದು ಹೇಳಿದರು. ನಮ್ಮದು ಕಂಪನಿ 1964 ಸ್ಟಾರ್ಟ್ ಆಗಿದೆ. ನನ್ನ ಅಜ್ಜವರು ಸ್ಟಾರ್ಟ್ ಮಾಡಿದರು. ಇವತ್ತಿಗೆ 62 ಇಯರ್ಸ್ ಫಿನಿಶ್ ಆಗುತ್ತೆ. ನಮ್ಮದು ಒಟ್ಟಿಗೆ ಈಗ 11 ಶಾಖೆಗಳಿದೆ ಕರ್ನಾಟಕದಲ್ಲಿ. ಕುಂದಾಪುರ 11 ಶಾಖೆ. ರೀಸೆಂಟಾಗಿ ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ನಾವು ಎಂಟರ್ ಆಗಿದ್ದೀವಿ. ಈ ಏಪ್ರಿಲ್ 20ಗೆ ಸ್ಥಾಪನೆ ಮಾಡಿದ್ದು. ಸೊ ಗಂಗಾವತಿ ಕೊಪ್ಪಳ ಡಿಸ್ಟ್ರಿಕ್ಟಿನ ಒಂದು ದೊಡ್ಡ ಸೆಂಟರು. ನಾವು ಹಿಂದೆ 2016-18 ಹಿಂಗೆ ಸರ್ವೆ ಮಾಡಿದ್ದು. ಅವಾಗಾದರೆ ಬ್ರ್ಯಾಂಚ್ ಮಾಡುವ ಪ್ಲ್ಯಾನಿಂಗ್ ಇರಲಿಲ್ಲ, ಅಥವಾ ಒಂದು ಸಣ್ಣ ಮಟ್ಟಿಗೆ ಎಕ್ಸಿಬಿಷನ್ ಮಾಡಬೇಕಂತ ವಿಚಾರ ಇತ್ತು ಅವಾಗಲೇ. ಬಟ್ ಇವತ್ತಿಗೆ ನಮ್ಮದು ಫೈನಲ್ ಆಯಿತು. ಇದೇ ತಿಂಗಳು 23ರಿಂದ 26 ನಮ್ಮದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮದು ವಿಶೇಷತೆ ಏನಂದರೆ, ನಮ್ಮ ಕಂಪನಿ ಎಲ್ಲ ಆಲ್ಮೋಸ್ಟ್ 70ರಿಂದ 80% ಪ್ರಾಡಕ್ಟ್ಸು ನಮ್ಮ ಉಡುಪಿ ಫ್ಯಾಕ್ಟ್ರಿಯಲ್ಲೇ ರೆಡಿ ಆಗ್ತದೆ. ಸೊ ಅದು ಹೇಗೆ ಅಂದರೆ, ಅಲ್ಲಿ ಮಾಡುವ ಕಾರಿಗಾರರು ಅವರು ಭತ್ತಾರ ಫ್ಯಾಮಿಲಿಯಿಂದ ಬಂದವರಲ್ಲ. ಲೋಕಲ್ ಹೆಂಗಸರಿಗೆ ನಾವೇ ಅವರಿಗೆ ಕಲಿಸಿ ಇವಾಗ ಆಲ್ಮೋಸ್ಟ್ ಒಂದು 56-60 ಲೇಡೀಸ್ ಅವರು ಕೆಲಸ ಮಾಡ್ತಿದ್ದಾರೆ. 96ಇಂದ ನಮ್ಮದು ಸ್ಟಾರ್ಟ್ ಆಗಿತ್ತು ಫ್ಯಾಕ್ಟ್ರಿ. ಇವತ್ತಿಗೆ ಒಂದು 700ರಿಂದ 800 ಲೇಡೀಸ್ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಮಂಗಲಸೂತ್ರ, ಚೈನು ಎಲ್ಲ ಮಾಡ್ತಾರೆ. ಹಾಗೆ ಅದಲ್ಲದೆ ಬಾಕಿ ಆಲ್ಮೋಸ್ಟ್ ಈ ದೇಶದ ಎಲ್ಲ ಮೂಲೆಯಿಂದ ಯಾವ್ಯಾವ ಕೆಲಸ ಇದೆ. ಈಗ ಬೆಂಗಾಲಿ ಇದ್ದಾರೆ, ಈ ಕಡೆ ಆಂಧ್ರದಿಂದ, ಹೈದರಾಬಾದಿಂದ ಸ್ಪೆಷಲ್ ಕುಂದನ್ ವರ್ಕ್ ಮಾಡೋರು ಇದ್ದಾರೆ, ರಾಜಸ್ಥಾನದಿಂದ ವರ್ಕರ್ಸ್ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ವರ್ಕರ್ಸು ನಮ್ಮ ಉಡುಪಿಗೆ ಬಂದು ಅಲ್ಲೇ ಉಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಕ್ಟ್ರಿದು ಒಂದು ಅಂದರೆ ಒಂದು ಟ್ಯಾಗ್ಲೈನ್ ಹೇಳಬೇಕಾದ್ರೆ, ನತ್ತಿಂದ ರತ್ವರೆಗೆ ಅಂತ ಹೇಳಿ. ನತ್ತಿಂದ ರಥ ನತ್ತಿಂದ ರಥವರೆಗೆ, ಅಲ್ಲಿವರೆಗೂ ನಾವು ಪ್ರೊಡಕ್ಟ್ ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಈಗ ರೀಸೆಂಟಾಗಿ ಒಂದು ನಮ್ಮ ದೇವರ ಭಾಗ್ಯ ಅಂತ ಹೇಳ್ಬೋದು, ಅಯೋಧ್ಯಕ್ಕೆ ನಾವು ಈಗ ಏನು ಸೆಕೆಂಡ್ ಫ್ಲೋರ್ ಓಪನ್ ಆಗಿದೆ. ರಾಮ್ ದರ್ಬಾರ್ದೆಲ್ಲ ಆರ್ನಮೆಂಟ್ಸ್ ನಾವೇ ಮಾಡಿದ್ವಿ. ಅದು ರೆಕಾರ್ಡ್ ಟೈಮಲ್ಲಿ ಮಾಡಿದ್ದೀವಿ. ಮೋದಿಯವರು ಬಂದು ಇನಾಗ್ರೇಷನ್ ಮಾಡೋದಿತ್ತು 25ಕ್ಕೆ. ಅಲ್ಲಿ ಇವರು ಪ್ರಮುಖರು, ಟ್ರಸ್ಟಿನ ಪ್ರಮುಖರು ಒಂದು 15ನೇ ತಾರೀಕು ನಮ್ಗೆ ಕರೆದಿದ್ರು. ಹೇಳಿದ್ರು, ಎಲ್ಲ ನೀವು ಏನೇನು ಮಾಡ್ತೀರಿ ಮಾಡಿರಿ, ಬಟ್ ನೀವು 25 ಒಳಗೆ ಕೊಡಬೇಕು, ಇಲ್ಲಾಂದರೆ ನೀವೇ ಇಟ್ಕೊಳ್ಳಿ ಹೀಗೆ. ಹಾಗೆ ಒಂದು ಚಾಲೆಂಜ್ ಕೊಟ್ಟರು. ಆದರೆ ಅದು ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಅರೌಂಡ್ 25 kg ಗೋಲ್ಡ್, ಸಿಲ್ವರ್ 200 ಗ್ರಾಮ್ ಗೋಲ್ಡ್ನ ಆಗಿದೆ. ಅದು ಅಂದರೆ ಅದೊಂದು ಲೇಟೆಸ್ಟ್ ಟೆಕ್ನಾಲಜಿ. ಲೇಟೆಸ್ಟ್ ಅಂತ ಹೇಳಲ್ಲ, ನಮ್ಮದು ಸ್ಪೆಷಾಲಿಟಿ. ನಾವು ಗೋಲ್ಡ್ ಲ್ಯಾಮಿನೇಷನ್ ಅಂತ ಮಾಡ್ತೀವಿ.
ಅಂದರೆ ಬೆಳ್ಳಿ ವಸ್ತುಗಳಿಗೆ ಬಂಗಾರದ ಒಂದು ಲ್ಯಾಮಿನೇಷನ್ ಇದಲ್ಲ, ಡಿಪ್ ಅಲ್ಲ. ಡಿಪ್ ಅಂದರೆ ಕೋಟಿಂಗ್ ಅಂದರೆ ನಿಮಗೆ ಗೋಲ್ಡ್ ಹೊರಗೆ ತೆಗಿಯಕ್ಕೆ ಬರಲ್ಲ. ಇದು ಕೋಟಿಂಗ್ ಅಲ್ಲ, ಇದು ಲ್ಯಾಮಿನೇಷನ್. ಈಗ ಸಿಂಪಲ್ ಹೇಳ್ಬೇಕು, ನಮ್ಮ ಫೋನಿಗೆ ಸ್ಕ್ರೀನ್ ಗಾರ್ಡ್ ಹಾಕಲ್ವಾ, ಸ್ಕ್ರೀನ್ ಗಾರ್ಡ್ ತೆಗಿಲಿಕ್ಕೂ ಬರ್ತೈತಲ್ಲ, ಹಂಗೆ ಗೋಲ್ಡ್ ಹಾಕ್ತಾರೆ. ಸಿಂಪಲ್ ಹೇಳ್ಬೇಕು. ಓಕೆ, ಆ ಪ್ರೊಸೆಸ್ಸಲ್ಲಿ ಆಲ್ಮೋಸ್ಟ್ 90% ಗೋಲ್ಡ್ ನಾವು ತೆಗಿಲಿಕ್ಕೆ ಬರುತ್ತೆ. ಅಲ್ಲ, 25 kg ಸಿಲ್ವರ್ಗೆ ಎಷ್ಟು ಹಾಕಿದ್ರೆ? ಒಂದೇ ನಿಮಿಷ, ಒಂದು ಕನ್ಫರ್ಮ್ ಹೇಳ್ತೀನಿ ಸ್ವಲ್ಪ. ಅದಲ್ಲದೆ ನಾವು ಕೊಪ್ಪಳದ ನಮ್ಮ ಶಾಖೆ ಸ್ಟಾರ್ಟ್ ಆಗಿ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಕೊಪ್ಪಳ ಜಿಲ್ಲೆ ನಮ್ಮದಾಗಿ ನಾವು ಈಗ ನಮ್ದಂತ ತೆಗೆದುಕೊಂಡಿದ್ದೀವಿ. ಸರ್ 25 ಶುರು ಮಾಡಿದ್ರೆ ಕೊಪ್ಪಳ? ಹೌದು, ಏಪ್ರಿಲ್ 20, 2025. ಸೊ ಈಗ ಗಂಗಾವತಿಯಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ಇಲ್ಲೂ ಒಂದು ಶಾಖೆ ಮಾಡಬೇಕಂತ ವಿಚಾರ ಮಾಡಿದ್ದೀವಿ. ಹಾಗೆ ತಮ್ಮೆಲ್ಲರ ಸಪೋರ್ಟು ಬೇಕು. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಬಂಗಾರದ ಅಂಗಡಿ ಮಾಡಬೇಕು ಎಲ್ಲರಿಗೆ. ಯಾಕೆಂದರೆ ಎಲ್ಲರೂ ಇನ್ವೆಸ್ಟ್ ಇವತ್ತು ಮಾಡೋದು ಇಲ್ಲ ಹೊಲ ಇಲ್ಲ ಬಂಗಾರ, ಇದು ಕಾಮನ್ ಆಗಿ. ಅದು ಮತ್ತು ಲಾಸ್ಟ್ 1 ವರ್ಷದಲ್ಲಿ ಬಂಗಾರ ಭಾಳ ಏನಿದೆ ನಿಮಗೆಲ್ಲರಿಗೂ ಗೊತ್ತಿದೆ. ಅದು ನಿಮ್ಮ ಮನಸ್ಸಲ್ಲಿ ಏನು ಡಿಸೈನ್ ಇದೆ ಅದು ಮಾಡಲಿಕ್ಕೆ ನಮ್ಮಲ್ಲಿ ಆಗುತ್ತೆ. ಕಸ್ಟಮೈಸ್ ಡಿಸೈನ್, ಯಾವುದೇ ಡಿಸೈನ್ ಏನೇ ಫೋಟೋ ತೋರಿಸಿದ್ರೆ ಅದು ಮಾಡಲಿಕ್ಕೆ ನಮ್ಮ ಹತ್ರ ಕೆಪಾಸಿಟಿ. ಅದಲ್ಲದೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದಿದೆ, ಹಾಗೆ ಮಿಕ್ಸ್ ಆ್ಯಂಡ್ ಮ್ಯಾಚು ಅಥವಾ ಸ್ಕೆಚ್ ಏನಾದರೂ ಮಾಡಿದರೆ, ಇಲ್ಲ ನಮ್ಮ ಹತ್ರ ಸ್ಕೆಚ್ ಆರ್ಟಿಸ್ಟು ಅದಾರೆ. ಸೊ ನಿಮಗೆ ಮನಸ್ಸಿಗೆ ಪ್ರಕ್ಕಂಗೆ ನಾವು ಮಾಡೋದು ನಮ್ಮ ವೈಶಿಷ್ಟ್ಯ. ಅಂದರೆ ರೆಡಿದೇವು ತೊಗೋಬೇಕಂತ ಏನಿಲ್ಲ, ನಾವು ಮಾಡಿ ಕೊಡ್ತೀವಿ ಮನಸ್ಸಿದ್ದು. ನಮ್ಮದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್ ಪ್ರಯಾರಿಟಿ. ಅದಲ್ಲದೆ ಮತ್ತು ಏನು ಈಗ ನಮ್ಮ ಟ್ಯಾಗ್ ಲೈನ್ ಈಗ ನಿರಂತರ ಅನುಬದ್ಧ ಅಂತ ಹೇಳಿ, ಹಾಗೆ ನಾವು ಕಸ್ಟಮರ್ ಬಾಂಡಿಂಗ್ ಮೇಲೆ ಜಾಸ್ತಿ ಇದು ಮಾಡ್ತೀವಿ. ಬಿಸ್ನೆಸ್ ಅಲ್ಲ, ನಮಗೆ ಬಾಂಡಿಂಗ್ ಬೇಕು. ಯಾವುದೇ ಆರ್ನಮೆಂಟ್ ಒಂದು ಏನು ಕ್ವಾಲಿಟಿ ಆರ್ನಮೆಂಟ್ ಕೊಡಬೇಕಾದ್ರೆ 0 ಮೇಕಿಂಗ್ ಚಾರ್ಜಲ್ಲಿ ಕೂಡ ಬರಲ್ಲ ಸರ್. ಇದು ಫ್ಯಾಕ್ಟ್ ಇವತ್ತಿಗೆ. ಯಾಕೆಂದರೆ ಚಿನ್ನದ ದರ ನಮ್ಮ ಕೈಯಲ್ಲಿಲ್ಲ. ಚಿನ್ನದ ದರ ಇಸ್ ಅ ಗ್ಲೋಬಲ್ ಫಿನಾಮಿನಲ್. ಅದು ಟ್ರೇಡಿಂಗ್ ಇದ್ದಂಗೆ. ಇವಾಗ ಉದಾಹರಣೆಗೆ ಇವತ್ತಿನ ರೇಟ್ 15,000 ಇದೆ ಅಂತ ತಿಳ್ಕೊಳ್ಳಿ ಗೋಲ್ಡ್. ಇವತ್ತು 15,000 ನಾನು ನಿಮ್ಗೆ ಕೊಡಬೇಕು ಆಗತ್ತೆ. ಅಷ್ಟು ಪರ್ಚೇಸು ಸೇಲಿಂಗ್ ಒಂದೇ ರೇಟ್ ಇರುತ್ತೆ, ಇದು ಗ್ಲೋಬಲ್ ರೇಟ್. ಸೊ ನಾವು ಚಿನ್ನದ ಒಂದು ಏನು ಪ್ರಾಪರ್ ಶುದ್ಧತೆ 22 ಕ್ಯಾರೆಟ್ ಚಿನ್ನನೇ ನೀವು ಕೊಡಬೇಕಾದ್ರೆ ಅದು 0 ಮೇಕಿಂಗ್ ಚಾರ್ಜಲ್ಲಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ. ಅದು ಯಾರು ಕೊಡ್ತಾರಂದ್ರೆ ಅದರಲ್ಲಿ ಏನಾದ್ರು ಸ್ಕ್ಯಾಮ್ ಇರುತ್ತೇ ತಿಳ್ಕೊಳ್ಳಿ. ಪ್ಯೂರಿಟಿ ಕಮ್ಮಿ ಅಥವಾ ಹರಳಿನ ತೂಕ ಎಕ್ಸಾಕ್ಟ್ ಲೆಸ್ ಇಲ್ಲ, ಇಂಥವು ಇರ್ತದೆ. ಯಾಕೆಂದರೆ ಒಂದು ಚಿನ್ನದ ಆರ್ನಮೆಂಟ್ ರೆಡಿ ಆಗಬೇಕಾದ್ರೆ ಅದರ ಹಿಂದೆ ಭಾಳ ಕೆಲಸ ಇದೆ. ಅಟ್ಲೀಸ್ಟ್ ಒಂದು ಆರ್ನಮೆಂಟ್ ರೆಡಿ ಆಗಬೇಕಾದ್ರೆ ಒಂದು 3 ರಿಂದ 4 ಕಾರ್ಯಗಾರ ಅದ್ರ ಮೇಲೆ ಕೆಲಸ ಮಾಡ್ತಾರೆ. ಫಸ್ಟ್ ಘಾಟ್ ಅವರು ಮಾಡ್ತಾರೆ, ಬೇಸ್ ಮಾಡೋರು. ಘಾಟ್ ಆದಮೇಲೆ ಹರಳಿದ್ರೆ ಹರಳು ಕೂರಿಸೋರು ಬೇರೆ ಇರ್ತಾರೆ. ಹರಳು ಕೂರಿಸಿದಾದ್ಮೇಲೆ ಪಾಲಿಶ್ ಮಾಡೋರು ಬೇರೆ ಇರ್ತಾರೆ. ಪಾಲಿಶ್ ಆದಮೇಲೆ ಕೋಟಿಂಗ್ ಮಾಡೋರು ಬೇರೆ ಇರ್ತಾರೆ. ಇಷ್ಟಾದ್ಮೇಲೆ ಮತ್ತೆ ಹಾಲ್ಮಾರ್ಕ್ ಹಾಕಬೇಕು. ಹಾಲ್ಮಾರ್ಕ್ ಆದಮೇಲೆ ಮತ್ತೆ ಒಂದು ನಮ್ಮ ಅದರದ್ದು ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ಬೇಕು. ಅಂದರೆ ಅದ್ರ ತೂಕ, ವೇಟ್ ಎಲ್ಲ ಕ್ವಾಲಿಟಿ ಚೆಕ್ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕಾದ್ರೆ ಒಂದು ಅಟ್ಲೀಸ್ಟ್ ಒಂದು 5-6 ಜನ ಅದರಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅವ್ರದ್ದು ದಿನ ನಡೆಯೋದು ಬೇಡ. ಸೊ ಅದೆಲ್ಲ ಆದರೆ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಫ್ಯಾಕ್ಟ್ರಿಯಲ್ಲಿ ಆಗಿದ್ದಕ್ಕೆ ಮಿಡಲ್ ಮ್ಯಾನ್ ಯಾರಿಲ್ಲ. ಡೈರೆಕ್ಟ್ ನಾವೇ ರೆಡಿ ಮಾಡಿ ಕಸ್ಟಮರ್ಗೆ ಕೊಡಲಾಗೋದು. ಅದರಿಂದ ನಮ್ಮದು ಮೇಕಿಂಗ್ ಚಾರ್ಜ್ ಓವರಾಲ್ ಕಮ್ಮಿ ಇದೆ. ಅದಲ್ಲದೆ ಈಗ ನಮ್ಮದು ಎಕ್ಸಿಬಿಷನ್ಸ್ ಸಲುವಾಗಿ ನಾವು ಡಿಸ್ಕೌಂಟು ಕೊಡ್ತಾ ಇದ್ದೀವಿ. ಚಿನ್ನದ ಆರ್ನಮೆಂಟ್ಸ್ 10 ಗ್ರಾಮಿಗೆ 6,000 ರೂಪಾಯಿ ಪರ್ ಗ್ರಾಮ್ ಡಿಸ್ಕೌಂಟ್ ಇದೆ. ಅದಲ್ಲದೆ ವಜ್ರಾಭರಣ ಆರ್ನಮೆಂಟ್ಸಿಗೆ 10 ಗ್ರಾಮಿಗೆ 10,000 ರೂಪಾಯಿ ಡಿಸ್ಕೌಂಟ್ ಇದೆ. ಹಾಗೂ ಬೆಳ್ಳಿ KG 3,500 ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ. ಇದು ಡಿಸ್ಕೌಂಟ್ ಮಾಡಬೇಕಾದ್ರೆ ರೇಟ್ ಕಮ್ಮಿ ಇತ್ತು, ಇವಾಗ ರೇಟ್ ಜಾಸ್ತಿ ಆಗಿದೆ. ನೋಡೋಣ ಸ್ವಲ್ಪ ಎಕ್ಸಿಬಿಷನ್ ಎಕ್ಸ್ಟ್ರಾ ಮಾಡ್ಲಿಕ್ಕೆ ಆಗ್ಬೋದು.